ದಕ್ಷಿಣ ಕನ್ನಡ ದ್ರಾವಿಡ ಬ್ರಾಹ್ಮಣರ ಅಸೋಸಿಯೇಷನ್ ಮತ್ತು ತುಳುನಾಡು ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ನಗರದ ಕೊಡಿಯಲ್ಬೈಲ್ನಲ್ಲಿ ಮೇ 10 ರಿಂದ ಮೇ 16 ತನಕ ಶ್ರೀಮದ್ ಭಾಗವತ ಸಪ್ತಾಹ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂಬಿ ಪುರಾಣಿಕ್ ಅವರು ತಿಳಿಸಿದರು. ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೊಡಿಯಲ್ಬೈಲ್ನ ಎಸ್ಕೆಡಿಬಿ ಆವರಣದಲ್ಲಿರುವ ಶಾರದಾ ವಿದ್ಯಾಲಯದ ಧ್ಯಾನ ಮಂದಿರದಲ್ಲಿ ಈ ಪ್ರವಚನ ನಡೆಯಲಿಕ್ಕಿದೆ. ಹುಬ್ಬಳ್ಳಿಯ ಪ್ರಸಿದ್ಧ ಪ್ರವಚನಕಾರರಾದ ಶ್ರೀ ಡಾಕ್ಟರ್ ಶ್ರೀಹರಿ ಆಚಾರ್ಯ ವಾಲೈಕರ್ ಅವರು 7 ದಿನಗಳ ಕಾಲ ಭಾಗವತದ ಸಾರವನ್ನ ಭಕ್ತರಿಗೆ ಉಣಬಡಿಸಲಿದ್ದಾರೆ ಎಂದು ಹೇಳಿದರು. ಪ್ರತಿದಿನ ಸಂಜೆ 5:30 ರಿಂದ 7:30 ತನಕ ಪ್ರವಚನ ಕಾರ್ಯಕ್ರಮ ಜರುಗಲಿಕ್ಕಿದೆ. ಇದರ ಜೊತೆಗೆ ವಿಶೇಷವಾಗಿ ಪ್ರತಿದಿನ ಸಂಜೆ 5 ಗಂಟೆಯಿಂದ ವಿವಿಧ ಮಾತೃ ಮಂಡಳಿಯವರಿಂದ ಶ್ರೀ ಭಗವನ್ ನಾಮ ಸಂಕೀರ್ತನೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಸಪ್ತಾಹದ ಅವಧಿಯಲ್ಲಿ ವಿವಿಧ ಮಠಾಧೀಶರು ಆಗಮಿಸಿ ಆಶೀರ್ವಚನವನ್ನ ನೀಡಲಿಕ್ಕಿದ್ದಾರೆ. ಈ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಆಸ್ತಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜ್ಞಾನದ ಲಾಭ ಪಡೆಯುವುದರ ಜೊತೆಗೆ ಚಂದಾದಾರರಾಗಿ ಸಹಕರಿಸಬೇಕೆಂದು ಎಂಬಿ ಪುರಾಣಿಕ ವಿನಂತಿಸಿಕೊಂಡರು. ಸುದ್ದಿಗೋಷ್ಠಿಯಲ್ಲಿ ಅಸೋಸಿಯೇಷನ್ ಅಧ್ಯಕ್ಷರಾದ ಬಿ ಸುಬ್ರಹ್ಮಣ್ಯ ರಾವ್, ಕಾರ್ಯದರ್ಶಿ ವಿವೇಶ್ ತಂತ್ರಿ, ಕೋಶಾಧಿಕಾರಿ ಸುಧಾಕರ್ ರಾವ್ ಪೇಜಾವರ ಉಪಸ್ಥಿತರಿದ್ದರು. ಇದರ ಬಗ್ಗೆ ನಾವು ಡಾಕ್ಟರ್ ಎಂಬಿ ಪುರಾಣಿಕರು ನೀಡಿದ್ದಾರೆ. ಕೆಲವು ಮಾಹಿತಿಗಳನ್ನು ಆ ಪತ್ರಿಕೆ ಹಿಂಬದಿಯಲ್ಲಿ ಕೂಡ ಪತ್ರಿಕಾ ಬಂಧುಗಳೇ, ಸುಧಾಕರ್ ರಾವ್ ಹೇಳಿದ ಹಾಗೆ 110 ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ವಿದ್ಯಾರ್ಥಿನಿಗೆ ಮುಖ್ಯವಾಗಿ ಕಾಲೇಜು ವಿದ್ಯಾರ್ಥಿಗಳ ವಸತಿಗೋಸ್ಕರ ಹಿರಿಯರು ಲಕ್ಷ್ಮೀನಾರಾಯಣ ಕಲ್ಮಾಡಿ ಅಂತವರು ಸೇರಿ ದ್ರಾವಿಡ ಬ್ರಾಹ್ಮಣ ಅಸೋಸಿಯೇಷನ್ ಅಂತ ಮಾಡಿ ಇಲ್ಲಿ ವಿದ್ಯಾರ್ಥಿ ನಿಲಯವನ್ನು ಮಾಡಿದರು. 100 ಜನ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಪಡೆದಿದ್ದಾರೆ. ಯಾಕೆಂತಂದರೆ ಆಗ ಕಾಲೇಜಿಗೆ ಬರಬೇಕಿದ್ರೆ ಮಂಗಳೂರಿಗೆ ಬರಬೇಕು, ರೋಗಶಾಸ್ತ್ರ ಅಥವಾ ಗೌರ್ಮೆಂಟ್ ಕಾಲೇಜ್. ಉಡುಪಿಯಲ್ಲಿ MGM ಕಾಲೇಜ್ ಅನ್ನೋ ಅಂತ ಆದರು. ಹೈಸ್ಕೂಲಿಗೂ ಇಲ್ಲಿಗೆ ಬರಬೇಕಿತ್ತು. ಆ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆ ಆಧ್ಯಾತ್ಮಿಕ ಜಪ, ಪಾರಾಯಣ ಇದಕ್ಕೆಲ್ಲ ಅವಕಾಶ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಅಸೋಸಿಯೇಷನ್ ಒಂದು ಹಾಸ್ಟೆಲನ್ನು ಸ್ಟಾರ್ಟ್ ಮಾಡಿದ್ರು. ಈಗ ಪ್ರಕೃತಿ ಏನಾಗಿದೆ ಅಂದರೆ ವಿದ್ಯಾಭ್ಯಾಸಕ್ಕೆ ಎಲ್ಲರೂ ಇಲ್ಲಿ ಬರುವ ಅಗತ್ಯ ಇಲ್ಲ. PUCಗೆ ಆಯ್ದ ಕೆಲವು ಮಕ್ಕಳು ಬರ್ತಾ ಇದ್ದಾರೆ. ಆದರೂ ಕೂಡ ಸುಮಾರು 110 ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಹಿರಿಯರ ಆದರ್ಶ ಏನು ಅಂತಂದರೆ ಆಧುನಿಕ ಶಿಕ್ಷಣದ ಜೊತೆ ಆಧ್ಯಾತ್ಮಿಕ ಶಿಕ್ಷಣ ಕೂಡ ಮಕ್ಕಳಿಗೆ ಸಿಗಬೇಕು. ಪರಂಪರಾಗತವಾಗಿ ಬಂದಂತಹ ಈ ಮೌಲ್ಯಗಳೇನಿದೆ ಆ ಮೌಲ್ಯಗಳನ್ನು ಆಚರಣೆ ಮಾಡಲಿಕ್ಕೆ ಅಲ್ಲಿ ಒಂದು ಅವಕಾಶ ಇರಬೇಕು. ಊಟ, ಉಪಚಾರ, ಸಸ್ಯಾಹಾರ ಭೋಜನ ಇಂಥದ್ದಕ್ಕೆಲ್ಲ ಇರಬೇಕು. ಅದರ ಜೊತೆ ಆಗ ಇದು ಮುಕ್ತ ಜನರಿಗೆ ಮುಕ್ತ ಅಲೌ ಮಾಡಿದ್ದೇವೆ. ಇದನ್ನು ಯಾವ ನಿರ್ಬಂಧ ಇಲ್ಲದೆ ಎಲ್ಲ ಜನರು ಬಂದು ಇದನ್ನು ಕೇಳಿ ಅದರ ಆಸ್ವಾದ ಮಾಡಬೇಕಂದ್ರೆ ನಾವು ಹೇಳಿಕೊಳ್ತಾ ಇದ್ದೇವೆ. ಭಾಗವತ ಸಪ್ತಾಹ, ಭಾಗವತ ಅದರಲ್ಲಿ ಏನು ಅಂತಂದರೆ ಕೃಷ್ಣನ ಭಗವಂತನ ಮಹಿಮೆಯನ್ನು ಮಕ್ಕಳಲ್ಲಿ ಸ್ವಲ್ಪ ಸ್ಪಿರಿಚುವಲ್ ಫೀಲಿಂಗ್ಸ್ ಇದೆ ಬೆಳಿಬೇಕು. ಮಕ್ಕಳ ಜೊತೆ ಅದರ ಮೆಂಬರ್ಸ್ಗಳನ್ನೆಲ್ಲ ಕರೆದು ಒಂದು 7 ದಿವಸದ ಸಪ್ತಾಹವನ್ನು ಮಾಡ್ತೇವೆ. ಹುಬ್ಬಳ್ಳಿಯ ಶ್ರೀಹರಿ ಆಚಾರ್ಯ ವಾಲ್ಬೇಕರ್ ಅನ್ನತಕ್ಕಂಥ ದೊಡ್ಡ ವಿದ್ವಾಂಸರು ಇವರು ಪ್ರವಚನವನ್ನು ಮಾಡ್ತಾರೆ. ಅದರ ಜೊತೆ ಬೇರೆ ಕೆಲವು ಹಿತವಚನವನ್ನು ಹೇಳ್ತಾರೆ. ಒಟ್ಟು ನಮ್ಮ ಉದ್ದೇಶ ಏನು ಅಂತಂದರೆ ಧಾರ್ಮಿಕತೆ ಇರಬೇಕು ನಮ್ಮ ಜೀವನದಲ್ಲಿ. ವ್ಯಕ್ತಿತ್ವ ವಿಕಸನದ ಜೊತೆ ಅವನ ಬೌದ್ಧಿಕ ಮತ್ತು ಈ ಸ್ಪಿರಿಚುವಲ್ ಆಧ್ಯಾತ್ಮಿಕ ಚಿಂತನೆ ಕೂಡ ನಮ್ಮಲ್ಲಿ ಮೇಳವಿಸಿದಾಗ SKDB ಅಸೋಸಿಯೇಷನ್ ಮತ್ತು ತುಳುನಾಡು ಎಜುಕೇಷನ್ ಟ್ರಸ್ಟ್ ಇದರ ವತಿಯಿಂದ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. SKDB ಅಸೋಸಿಯೇಷನ್ ಅಂದರೆ ದಕ್ಷಿಣ ಕನ್ನಡ ಜಿಲ್ಲಾ ದ್ರಾವಿಡ ಬ್ರಾಹ್ಮಣರ ಅಸೋಸಿಯೇಷನ್. ಶತಮಾನೋತ್ತರ ದಶಕದ ಇತಿಹಾಸದಲ್ಲಿದೆ.